ಹೆಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಳ್ತಾ, ನಾವು ತುಂಬ ಥರದ ದೋಸೆ ಎಲ್ಲ ತಿಂದಿರ್ತೇವೆ. ಬಟ್ ನೀವು ಯಾವತ್ತಾದರೂ ಕ್ಯಾಬೇಜ್ ದೋಸೆ ಟ್ರೈ ಮಾಡಿದ್ದೀರಾ? ಯಾರಿಗೆ ಈ ರೆಸಿಪಿ ಗೊತ್ತಿಲ್ಲ ಅಂಥವರಿಗೋಸ್ಕರ ಈ ವಿಡಿಯೋ. ಒಂದ್ಸಲ ಈ ವಿಡಿಯೋ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಯಾವಾಗಾದರೂ ನಿಮಗೆ ಮನೇಲಿ ಮಾಡಬೇಕು ಅಂತ ಅನಿಸಿದ್ರೆ ನಿಮಗೆ ಇದು ಹೆಲ್ಪ್ ಆಗ್ಬೋದು. ತುಂಬ ಈಸಿ ಇದೆ, ಮನೇಲಿ ಇದು ಪಟ್ ಅಂತ ನಿಮಗೆ ರೆಡಿ ಮಾಡ್ಕೊಳ್ಬೋದು. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವಲ್ಲ. ವಿಡಿಯೋ ಸ್ಟಾರ್ಟ್ ಮಾಡುವಕ್ಕಿಂತ ಮುಂಚೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಒಂದು ಕ್ಯಾಬೇಜ್ ತಗೊಂಡಿದ್ದೇನೆ. ಇದು ನಮಗೆ ಫುಲ್ ಅಗತ್ಯ ಇರುವುದಿಲ್ಲ, ಒಂದು ಅರ್ಧ ಕ್ಯಾಬೇಜ್ ಸಾಕಾಗ್ತದೆ. ನೀವು ಕ್ಯಾಬೇಜ್ ಜಾಸ್ತಿ ಹಾಕಿದರೆ ಉಂಟಲ್ಲ ದೋಸೆ ಮುದ್ದೆ ಆಗಿ ಹೋಗ್ತದೆ, ಆದ್ದರಿಂದ ಆದಷ್ಟು ಲಿಮಿಟಲ್ಲಿ ಹಾಕಿಕೊಳ್ಳಿ. ಸೊ ಇದನ್ನು ನೋಡಿ, ಈ ಥರ ಒಂದು ಅರ್ಧ ಕಟ್ ಮಾಡಿಕೊಂಡು, ಅರ್ಧ ನಮಗೆ ಬೇಡ, ಬಾಕಿ ಅರ್ಧ ಕಟ್ ಮಾಡಿಕೊಂಡು ಚೆಂದ ತುರಿದುಕೊಳ್ಬೇಕು. ಮಕ್ಕಳಿಗೆ ಕೂಡ ಎಸ್ಪೆಷಲಿ ಇದು ತುಂಬ ಒಳ್ಳೆಯದು. ಯಾಕೆ ಹೇಳಿದರೆ, ಖಾಲಿ ದೋಸೆ ನೀವು ಮಾಡಿಕೊಡೋದಕ್ಕಿಂತ ಈ ಥರ ಯಾವುದಾದ್ರು ಒಂದು ವೆಜಿಟೇಬಲ್ಸ್ ಹಾಕಿ ಕೊಟ್ಟರೆ ಉಂಟಲ್ಲ, ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಒಳ್ಳೆ ನ್ಯೂಟ್ರಿಷನ್ ಇದೆ ಇದರಲ್ಲಿ. ವಿಟಮಿನ್ ಸಿ ಆಗಿರ್ಬೋದು, ಫೈಬರ್ ಕಂಟೆಂಟ್ ಅಥವಾ ಕ್ಯಾಲ್ಶಿಯಂ ತುಂಬಾ ಜಾಸ್ತಿ ಇದೆ. ಸೊ ಹೆಲ್ತಿಗೆ ಕೂಡ ತುಂಬ ಹೆಲ್ಪ್ ಆಗ್ತದೆ ಇದರಿಂದ. ಸೊ ಫೈನಲಿ ಎಲ್ಲ ಕ್ಯಾಬೇಜನ್ನು ತುರಿದುಕೊಂಡು ಚೆಂದ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಮ್ಮ. ನೆಕ್ಸ್ಟ್ ಇದಕ್ಕೆ ಮಸಾಲ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಹೇಳ್ತೇನೆ. ಇಲ್ಲಿ ಒಂದು 2 ಸ್ಪೂನಷ್ಟು ಕೊತ್ತಂಬರಿ, ಅರ್ಧ ಸ್ಪೂನ್ ಜೀರಿಗೆ, ಕರಿಬೇವಿನ ಸೊಪ್ಪು, ಒಂದು 6 ಉದ್ದ ಮೆಣಸು ಕಲರಿಗೋಸ್ಕರ, 1 ಸ್ಪೂನು ಉದ್ದಿನಬೇಳೆ, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣು, ಇದಿಷ್ಟು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಇದನ್ನೆಲ್ಲ ಹುರ್ಕೊಳ್ಳಿಕ್ಕೆ ಇರ್ತದೆ, ಆದ್ದರಿಂದ ಎಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಫಸ್ಟಿಗೆ ರೆಡಿ ಮಾಡಿ ಇಟ್ಟುಕೊಳ್ಳಿ. ನೆಕ್ಸ್ಟ್ ಉಂಟಲ್ಲ, ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ತಾ ಇದ್ದಾರೆ. ಯಾವ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಸೊ ಫಸ್ಟಿಗೆ ಇಲ್ಲಿ ಉದ್ದಿನಬೇಳೆ ಹಾಕಿಕೊಳ್ಳುವ. ಸಾಸಿವೆ ಯೂಸ್ ಮಾಡೋದು ಬೇಡ, ಖಾಲಿ ಉದ್ದಿನಬೇಳೆ ಸಾಕಾಗ್ತದೆ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಹಾಕಿಕೊಳ್ಳೋದು, ಮತ್ತು ಕರಿಬೇವಿನ ಸೊಪ್ಪು, ಜೀರಿಗೆ, ಮೆಣಸು, ಹೀಗೆ ಒಂದೊಂದಾಗಿ ಐಟಮ್ಸ್ ಹಾಕ್ಕೊಳ್ತಾ ಹೋಗೋದು. ಹುಳಿ ಮತ್ತು ಬೆಲ್ಲ ಹಾಕಿಕೊಳ್ಳೋದು ಬೇಡ, ಅದು 2 ಬಿಟ್ಟು ಉಂಟಲ್ಲ, ಮತ್ತು ಎಲ್ಲ ಐಟಮ್ಸನ್ನು ಚೆಂದ ಫ್ರೈ ಮಾಡಿಕೊಳ್ಳುವ. ಒಂದು ಗೋಲ್ಡನ್ ಬ್ರೌನ್ ಆಗುವ ತನಕ ಚೆಂದ ಫ್ರೈ ಮಾಡಿಕೊಂಡ್ರೆ ಸಾಕಾಗ್ತದೆ. ಸೊ ಇದಿಷ್ಟು ಫ್ರೈ ಆದಮೇಲೆ ಒಂದು ಸೈಡಿಗೆ ಎತ್ತಿಟ್ಟುಕೊಳ್ಳುವ. ಇಲ್ಲಿ ಈ ದೋಸೆ ಮಾಡುವ ಅಕ್ಕಿ ಇರ್ತದೆ ನೋಡಿ, ಆ ಅಕ್ಕಿಯನ್ನು ಬೆಳಿಗ್ಗೆ ಅಮ್ಮ ನೆನೆಸಿಟ್ಕೊಂಡಿದ್ದಾರೆ. ಅಂದರೆ ನಾವು ಈ ತಿಂಡಿಯನ್ನು ಸಂಜೆ ಮಾಡಿದ್ದು, ಒಂದು 8 hours ಆಗಿ ನೆನೆ ಹಾಕೊಳ್ಳಿದ್ದು ಬೆಳ್ತಿಗೆ ಅಕ್ಕಿ. ಸೊ ನೆಕ್ಸ್ಟ್ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ. ಚೆಂದ ವಾಶ್ ಮಾಡಿಕೊಳ್ಳಿದ್ದು. ಇದರಲ್ಲಿ ಒಂದು ಸಾಧಾರಣ ಒಂದು 2-2.5 ಗ್ಲಾಸ್ ಅಷ್ಟು ಇದೆ ಅಕ್ಕಿ. ಇನ್ನಿದಕ್ಕೆ ಉಂಟಲ್ಲ, ನಾವು ಆಗಲೇ ತುರಿದಿಟ್ಟಿದ್ದೇವೆ ನೋಡಿ, ಆ ಎಲ್ಲ ಐಟಮ್ಸನ್ನು ಹಾಕಿಕೊಳ್ತಾ ಹೋಗಬೇಕು. ಈ ಒಗ್ಗರಣೆಗೆ ಉದ್ದಿನಬೇಳೆ, ಕೊತ್ತಂಬರಿ, ಕರಿಬೇವಿನ ಸೊಪ್ಪೆಲ್ಲ ಬಿದ್ದಾಗ ಉಂಟಲ್ಲ, ಒಳ್ಳೆ ಒಂದು ಗಮ್ ಅಂತ ಬರ್ತದಲ್ಲ. ಹಾಗಾಗಿ ನೆಕ್ಸ್ಟ್ ಉಂಟಲ್ಲ, ಇದಕ್ಕೆ ಆಗಲೇ ತೆಗೆದಿಟ್ಟಂಥ ಬೆಲ್ಲ ಮತ್ತು ಹುಣಸೆ ಹಣ್ಣು, ಇದಿಷ್ಟನ್ನು ಹಾಕಿಕೊಳ್ಳೋದು. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಚಿಟಿಗೆ ಅರಿಶಿನ, ಮತ್ತು ಸ್ವಲ್ಪ ನೀರು. ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ, ನೀವು ನೋಡಿಕೊಂಡು ಹದ ಮತ್ತೆ ಹಾಕಿಕೊಳ್ಬೋದು. ಸೊ ಇದಿಷ್ಟನ್ನು ಹಾಕಿ ಉಂಟಲ್ಲ ಚೆಂದ ಬ್ಲೆಂಡ್ ಮಾಡಿಕೊಳ್ಳುವ. ನೋಡಿ, ಇಲ್ಲಿ ಪೇಸ್ಟ್ ರೆಡಿ ಆಯಿತು, ದೋಸೆ ಹಿಟ್ಟಿನ ಹದಕ್ಕಿದು ಬಂದಿದೆ. ನೆಕ್ಸ್ಟ್ ಉಂಟಲ್ಲ, ಇದಕ್ಕೆ ನೀವು ತುರಿದಿಟ್ಟಂಥ ಕ್ಯಾಬೇಜನ್ನು ಹಾಕಿಕೊಳ್ಬೇಕು. ಸೊ ಇದು ನೀವು ಗ್ರೈಂಡ್ ಮಾಡ್ಕೊಳ್ಳುವಾಗ ಜಾಗೃತೆ ಇರಬೇಕು. ಫೈನ್ ಪೇಸ್ಟ್ ಆಗಬಾರ್ದಿದ್ದು, ಖಾಲಿ ಒಂದು ಸುತ್ತು ಮಾತ್ರ ನೀವು ಇದನ್ನು ತಿರುಗಿಸ್ಕೊಳ್ಬೇಕು. ಹಿಟ್ಟಿಗೆ ಕ್ಯಾಬೇಜನ್ನು ಚಂದ ಮಿಕ್ಸ್ ಮಾಡಿಕೊಂಡು ಖಾಲಿ ಒಂದು ಸುತ್ತು ತಿರುಗಿಸಬೇಕು. ಅದಾದ ಮೇಲೆ ಉಂಟಲ್ಲ, ಇದನ್ನು ಒಂದು ಪಾತ್ರಕ್ಕೆ ಶಿಫ್ಟ್ ಮಾಡಿಕೊಳ್ಳಿ. ಸೊ ಇದಿಷ್ಟು ಆದರೆ ಉಂಟಲ್ಲ, ನಿಮ್ಮ ದೋಸೆ ಹಿಟ್ಟು ರೆಡಿ ಆಗ್ತದೆ. ನೋಡಿ, ಈ ಹದಕ್ಕೆ ಬರಬೇಕು. ಅಂದರೆ ನೀವೀಗ ಒಂದು ಸುತ್ತು ತಿರುಗಿಸೋದು ಹೇಗಂದರೆ, ನೀವು ದೋಸೆ ತಿನ್ನುವಾಗ ಉಂಟಲ್ಲ, ಬಾಯಲ್ಲಿ ನಿಮಗೆ ಕ್ಯಾಬೇಜ್ ಸಿಗಬೇಕು ತಿನ್ನಲಿಕ್ಕೆ. ಸೊ ಆ ಥರ ಹಿಟ್ಟು ತುಂಬ ದಪ್ಪ ಆದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಬೋದು. ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ. ನಾವು ಈ ನೀರು ದೋಸೆ ಎಲ್ಲ ಮಾಡ್ತೇವೆ ನೋಡಿ, ಅದೇ ಹದಕ್ಕೆ ಹಿಟ್ಟು ಬಂದರೆ ಸಾಕಾಗ್ತದೆ. ಸೊ ನೆಕ್ಸ್ಟ್ ಇದನ್ನು ಉಂಟಲ್ಲ, ದೋಸೆ ಪ್ಯಾನಿಗೆ ಹೊಯ್ದುಕೊಳ್ಳುವ. ನಮ್ಮ ಸೈಡೆಲ್ಲ ಉಂಟಲ್ಲ, ಇಂಥ ದೋಸೆ ಕಾವಲಿಗಳೆಲ್ಲ ಜಾಸ್ತಿ. ಇದನ್ನು ನಾವು ಯಾಕೆ ಯೂಸ್ ಮಾಡೋದು ಹೇಳಿದರೆ, ನಮ್ಮ ಮಂಗಳೂರು ಸೈಡೆಲ್ಲ ನೀರು ದೋಸೆ ಫೇಮಸ್ ಅಲ್ವಾ. ಸೊ ಹೆಚ್ಚಿನ ಮನೆಗಳಲ್ಲಿ ನೀರು ದೋಸೆ ಅಂತೂ ಜಾಸ್ತಿ ಮಾಡ್ತಾ ಇರ್ತಾರೆ. ಸೊ ಈ ಕಾವಲಿಯನ್ನು ನಾವು ಜಾಸ್ತಿ ನೀರು ದೋಸೆಗೆ ಯೂಸ್ ಮಾಡ್ತೇವೆ. ಇದರಲ್ಲಿ ನಾವು ನೀರು ದೋಸೆ ಮಾಡಿದರೆ ತುಂಬ ಪರ್ಫೆಕ್ಟಾಗಿ ಬರ್ತದೆ. ಸೊ ಅದಕ್ಕೋಸ್ಕರ ಇದೇ ಕಾವಲಿಯಲ್ಲಿ ಈ ಕ್ಯಾಬೇಜ್ ದೋಸೆ ಸಹ ಮಾಡಿದರೆ ಒಳ್ಳೆಯದು. ಸೊ ತುಂಬ ಕ್ರಿಸ್ಪಿಯಾಗಿ ಇದ್ದರೆ ಉಂಟಲ್ಲ, ನಿಮಗೆ ತಿನ್ನಲಿಕ್ಕೆ ಸಹ ತುಂಬ ಒಳ್ಳೆಯದಾಗ್ತದೆ. ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಚಟ್ನಿಯನ್ನು ಸಹ ಯೂಸ್ ಮಾಡ್ಬೋದು. ಬಟ್ ಏನಂದರೆ, ನಾನು ಹೇಳೋದಾದರೆ ಇದು ಚಟ್ನಿ ಬೇಕು ಅಂತ ಇಲ್ಲ, ಇದಕ್ಕೆ ನೀವು ಹಾಗೇ ತಿನ್ಬೋದು. ಯಾಕಂದರೆ ಉಪ್ಪು, ಹುಳಿ, ಖಾರ, ಸ್ವೀಟ್ ಎಲ್ಲ ಸಹ ಇದರಲ್ಲಿ ಮಿಕ್ಸ್ ಆಗಿದೆಯಲ್ಲ, ಆದ್ದರಿಂದ ನಿಮಗೆ ಇದಕ್ಕೆ ಸೈಡ್ ಡಿಶ್ ಬೇಕಾಗಿರುವುದಿಲ್ಲ. ನೆಕ್ಸ್ಟ್ ಇನ್ನೊಂದು ಹೇಳೋದಾದರೆ ಉಂಟಲ್ಲ, ಕ್ಯಾಬೇಜ್ ಬದಲು ನೀವು ಯಾವುದಾದ್ರೂ ಸೊಪ್ಪನ್ನು ಕೂಡ ಇದಕ್ಕೆ ಕಟ್ ಮಾಡಿ ಹಾಕೊಳ್ಬೋದು. ಅದರ ಪಾಲಕ್ ಸೊಪ್ಪು ಆಗಿರ್ಬೋದು, ಅಥವಾ ಪತ್ರೊಡೆದು ಸೊಪ್ಪು ಇರ್ತದೆ ನೋಡಿ, ಅದನ್ನು ಸಹ ಇದಕ್ಕೆ ಕಟ್ ಮಾಡಿಕೊಂಡು ಇದೇ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಮಾಡಿದರೆ ಸಹ ಒಳ್ಳೆಯದಾಗ್ತದೆ.
ಮತ್ತು ನಮಗೆಲ್ಲ ಸ್ವಲ್ಪ ತೆಂಗಿನೆಣ್ಣೆ ಹತ್ತಿರ ನಮ್ಮ ಸೈಡ್ ಅವರಿಗೆಲ್ಲ, ಆದ್ದರಿಂದ ಈ ತೆಂಗಿನೆಣ್ಣೆಯಲ್ಲಿ ದೋಸೆ ಮಾಡಿದರೆ ಅದರದೊಂದು ಫ್ಲೇವರೇ ಚೇಂಜ್ ಇರ್ತದೆ. ಅದು ಅಲ್ಲದೆ ಈ ಕಾಯಿ ಚಟ್ನಿ ಎಲ್ಲ ಸಿಕ್ಕಿದ್ರೆ ಉಂಟಲ್ಲ, ಒಳ್ಳೆ ದೋಸೆ ತಿನ್ಬೋದು. ಈ ವೆಜಿಟೇಬಲ್ಸನ್ನು ಕೂಡ ಆದಷ್ಟು ಯಾವುದಾದ್ರು ಒಂದು ಫಾರ್ಮಲ್ಲಿ ತಿಂದರೆ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ದೋಸೆಗೆ ಆಗಿರ್ಬೋದು ಅಥವಾ ಯಾವುದಕ್ಕಾದ್ರೂ ಒಂದು ಐಟಮಿಗೆ ಮಿಕ್ಸ್ ಮಾಡಿ ನೀವು ಆದಷ್ಟು ವೆಜಿಟೇಬಲ್ಸ್ ಎಲ್ಲ ತಿಂದರೆ ಉಂಟಲ್ಲ, ಹೆಲ್ತಿಗೆಲ್ಲ ತುಂಬ ಒಳ್ಳೆದಿರ್ತದೆ. ಸೊ ಹೀಗೆ ಪ್ಲೇನ್ ದೋಸೆ ಮಾಡೋದಕ್ಕಿಂತ ಇದು ಒಳ್ಳೆ ಐಡಿಯಾ ಅಂತ ಸಹ ಹೇಳ್ಬೋದು. ಸೊ ಒಂದ್ಸಲ ಈ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಈಸಿ ಇದೆ ಅಂತ ನನಗೆ ಅನಿಸ್ತಾ ಉಂಟು. ಸೊ ನಿಮಗೂ ಸಹ ಇದೇ ಥರ ಅನಿಸಿದರೆ ಒಂದ್ಸಲ ಈ ರೆಸಿಪಿಯನ್ನು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಸೊ ಬಿಸಿ ಬಿಸಿ ದೋಸೆ ರೆಡಿ ಆಯಿತು, ನಾನಂತೂ ತಿನ್ನಲಿಕ್ಕೆ ಸಹ ರೆಡಿ ಆಗಿದ್ದೇನೆ. ಸೊ ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಇದೇ ಥರ ಹೊಸ ಹೊಸ ವೀಡಿಯೋಸ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತಾ ಇರ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.